ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ರಣಕಣದಲ್ಲಿ ಕಾಂಗ್ರೆಸ್ಗೆ ಬಿಗ್ ಶಾಕ್ ಆಗಿದೆ. ಸಮರ್ಥ್ ನಾಮಿನೇಷನ್ಗೆ ಸಚಿವ ಜಮೀರ್ ಅಹಮದ್ ಗೈರಾಗಿದ್ದಾರೆ. ಸಿಎಂ ಡಿಸಿಎಂ ಜೊತೆಗೆ ಆಗಮಿಸಬೇಕಿತ್ತು ಜಮೀರ್ ಅಹಮದ್ ಕೂಡ, ಬಿಕಾಸ್ ಅವರ ಸಮುದಾಯದ ವೋಟ್ಗಳಲ್ಲಿ ಜಾಸ್ತಿ ಇದಾವೆ. ಬಟ್ ಆಬ್ಸೆಂಟ್. ಜಮೀರ್ ನಮ್ಮ ನಾಯಕ ಅಂತ ಮುಸ್ಲಿಂ ನಾಯಕರು ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಪೆಟ್ಟು ಕೊಡುವ ಸಾಧ್ಯತೆ ಇದೆ, ಹಿಮ್ಮುಖವಾಗಿ ಅಥವಾ ಹಿಂಬಾಗಿಲಿನ ಮುಖಾಂತರ. ಅಲ್ಲಿ ಮೇಜರ್ ವೋಟ್ಗಳಿರದೆ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದವರದು ಹತ್ತತ್ರ 88,000 90,000 ವೋಟ್ಗಳು ಮೇಜರ್ ಅವರೇ ಇದ್ದಾರೆ. ಇದರ ನಡುವೆ ಸದ್ಯದ ಮಟ್ಟಿಗೆ ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡ ಅಂದ್ರೆ ಜಮೀರ್ ಅಹಮದ್, ಅನುಮಾನ ಬೇಡ. ಅವರೇ ಬಂದಿಲ್ಲ ಅಲ್ಲಿಗೆ ಅಂದ್ರೆ ಅರ್ಥ ಏನು? ಒಳಗೊಳಗೆ ಪೆಟ್ಟು ಕೊಡುವ ತಂತ್ರಗಾರಿಕೆಗಳೇನಾದ್ರೂ ಆಗ್ತಾ ಇದೆಯಾ? ಸಾಂಪ್ರದಾಯಿಕ ಮತಗಳು ಅಂತ ಗುರುತಿಸ್ಕೊಂಡಿದ್ದ ಮುಸ್ಲಿಂ ಮತಗಳು ದಾವಣಗೆರೆ ದಕ್ಷಿಣ ಭಾಗದಲ್ಲಿ ಈ ಟೈಮ್ ನಲ್ಲಿ ಉಲ್ಟಾ ತಿರುಗೋ ಸಾಧ್ಯತೆ ಇದೆಯಾ? ಯಾವ ಪ್ರಮಾಣದ ಪೆಟ್ಟು ಕೊಡಬಹುದು? ಡಿ.ಕೆ. ಶಿವಕುಮಾರ್ ಅಂದ್ಕೊಂಡಿದ್ದೇನೆ ಈ ಕ್ಷೇತ್ರದಲ್ಲಿ ಸಾಧಿಸಿದ್ದಾರೆ. ಶಾಮನೂರು ಫ್ಯಾಮಿಲಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಫೋಟೋವನ್ನ ಗಮನಿಸ್ತಾ ಇದ್ದೀರಿ. ಮಧ್ಯದಲ್ಲಿ ಸಮರ್ಥ್ ಶಾಮನೂರ್ ಇದ್ದಾರೆ. ಅವರ ಬಲಗೈಯನ್ನ ಡಿ.ಕೆ. ಶಿವಕುಮಾರ್, ಎಡಗೈಯನ್ನ ಸಿದ್ದರಾಮಯ್ಯ ಅವರು ಇಟ್ಕೊಂಡಿದ್ದಾರೆ. ಮೇಲಕ್ಕೆತ್ತೋದ್ರ ಮುಖಾಂತರ ನಮ್ಮ ಅಭ್ಯರ್ಥಿ ಪರವಾಗಿ ನಾವು ಇದ್ದೀವಿ ಅಂತ. ಆದ್ರೆ ಅಲ್ಲಿ ಇವತ್ತು ಅವರಿಬ್ಬರಷ್ಟೇ ಪ್ರಮುಖವಾಗಿ ಇರಬೇಕಾಗಿದ್ದವರು, ಅಟೆಂಡ್ ಮಾಡಬೇಕಾಗಿದ್ದವರು ಈ ಕಾರ್ಯಕ್ರಮವನ್ನ ಜಮೀರ್ ಅಹಮದ್. ಸಮರ್ಥ್ ನಾಮಪತ್ರ ಸಲ್ಲಿಕೆಯಿಂದ ಜಮೀರ್ ದೂರ ಉಳಿದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾನು ಹೋಗಬೇಕಿತ್ತು, ಸಿಎಂ ಕೂಡ ಹೇಳಿದ್ರು ಬಾ ಅಂತ, ಆದ್ರೆ ಸದನದಲ್ಲಿ ಪ್ರಶ್ನೋತ್ತರ ಕಲಾಪವಿತ್ತು. ಮುಂಚೆಯೇ ಫಿಕ್ಸ್ ಆಗಿತ್ತು ಇದು, ಹೀಗಾಗಿ ಹೋಗಕ್ ಆಗಿಲ್ಲ. ಪ್ರಚಾರಕ್ಕೆ ಮಾತ್ರ ಹೋಗ್ತೀನಿ, ಗೆಲ್ಲಿಸ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳಿದ್ದಾರೆ. 5 ದಿನಗಳ ಕಾಲ ಅಲ್ಲೇ ಇದ್ದು ಪ್ರಚಾರ ಮಾಡ್ತೀನಿ ಅಂತ ಜಮೀರ್ ಅವರು ಹೇಳಿದ್ದಾರೆ. ಇದು ಈ ಕ್ಷಣಕ್ಕೆ ಎಸ್ಕೇಪ್ ಆಗುವಂತಹ ಸ್ಟೇಟ್ಮೆಂಟಾ ಅಥವಾ ಕಾದು ನೋಡುವ ತಂತ್ರವ ಗೊತ್ತಿಲ್ಲ. ಹೋಗ್ಬೇಕಾಗಿತ್ತು, ಮನೆ ಮುಖ್ಯಮಂತ್ರಿಗಳು ಹೋಗ್ಬೇಕಂತ ಹೇಳಿದ್ರು. ನಾನು ಕ್ವಶನ್ ಇತ್ತು. ಆ ಹಿನ್ನೆಲೆಯಲ್ಲಿ ನಾನು ಹೋಗ್ಬೇಕು ಸಾಧ್ಯ ಇಲ್ಲ. ಪ್ರಚಾರ ಹೋಗ್ತೀನಿ, ಪ್ರಚಾರಕ್ಕೆ ಹೋಗ್ತೀನಿ, ಗೆಲ್ಸ್ಕೊಂಡು ಬರ್ತೀನಿ, ನಾವು ಗೆಲ್ತೀವಿ. ಅಲ್ಲಿ ಇಲ್ಲಿ ರಾಜ್ಯ ನಾಯಕರೆಲ್ಲರೂ ಕೂಡ ಸಮಾಧಾನ ಆದ್ರು, ಸಂಧಾನ ಸಭೆಯಲ್ಲಿ ಕೂಡ ಸಕ್ಸಸ್ ಆಯ್ತು. ಬಟ್ ಅವಾಗಿಯೂ ಕೂಡ ನಿನ್ನೆ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಮುಖಂಡರು ಸ್ಥಳೀಯವಾಗಿ ಹೋರಾಟಗಳನ್ನ ಮಾಡ್ತಾರೆ. ಇದು ನಮ್ಮ ಶಾಮನೂರು ಶಿವಚಂದ್ರಪ್ಪ ಅಜ್ಜ ಅವರು ನಿಧನ ಆಗ್ತದೆ. ನಾವು ಟಿಕೆಟ್ ಕೇಳಿದ್ರು ನಿಜ. ನಮ್ಮ ಅಲ್ಪಸಂಖ್ಯಾತರು 85,000 ಮತ ಇದೆ, ಅಲ್ಪಸಂಖ್ಯಾತ ಗುರಿ ಅಂತ ಹೇಳಿದ್ರು. ಅವತ್ತಿಂದ ಪದ್ಧತಿ ಬಂದಿದೆ, ಮುಂಚೆಯಿಂದ ಮತಗಳಿದೆ. ಯಾರನ್ನ ಇಲ್ಲಿ ಅವರು ಯಾರನ್ನ ನಿಧನ ಓದಿದ್ರೆ ಅವ್ರ ಕುಟುಂಬದವರು ಕೊಡೋದು ಒಂದು ಪದ್ಧತಿ ಇದೆ. ನಾವು ಕೇಳಿದ್ವಿ, ನಾವು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀವಿ, ಸುದ್ದಿಯವರ ಜೊತೆ ಮಾತಾಡ್ತೀವಿ, ಡಿ.ಕೆ. ಶಿವಕುಮಾರ್ ಜೊತೆ ಮಾತಾಡ್ತೀವಿ. ಅವತ್ತಿಂದ ಪದ್ಧತಿ ಬಂದಿದೆ, ಹಾಗಾಗಿ ಅವ್ರಿಗೆ ಕೊಡ್ಬೇಕಂತ ಮುಂದೆ ಜನರಲ್ ಎಲೆಕ್ಷನ್ ನೋಡುವ ಅಂತ ಹೇಳಿದ್ದಾರೆ.